ತೇಜಸ್ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್. ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಹಂತದಲ್ಲಿ ತುಂಬಾ ಶ್ರದ್ಧೆಯಿಂದ ಓದಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಿನಿಂದಲೇ ಹೆಚ್ಚು ಕಷ್ಟಪಟ್ಟು ಆಸಕ್ತಿಯಿಂದ ಕಲಿಬೇಕು. ತಮ್ಮ ಜೀವನದಲ್ಲಿ ಅತ್ಯುತ್ತಮ ಮಟ್ಟಕ್ಕೇರಿ ತಂದೆ ತಾಯಿಗಳಿಗೂ ಮತ್ತು ಈ ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಮಾಜಿ ಶಾಸಕರಾದ ಸೋಮ್ಲಾ ನಾಯಕ್ ಅವರು ತಿಳಿಸಿದರು. ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿರುವ ತೇಜಸ್ ಹೋಟೆಲ್ನಲ್ಲಿ ಬುಧವಾರ ತೇಜಸ್ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಶಾಲೆಗೆ ಚಾಲನೆ ನೀಡಿ ನಂತರ ಅವರು ಮಾತನಾಡ್ತಾ, ಇದು 2ನೇ ವರ್ಷದ ಉಚಿತ ಸಿಇಟಿ ಮತ್ತು ನೀಟ್ ತರಬೇತಿಯಾಗಿದೆ. ಗ್ರಾಮೀಣ ಪ್ರದೇಶದ ಹಾಗೂ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಶಿಕ್ಷಣದಿಂದ ಎಲ್ಲವೂ ಸಾಧ್ಯ. ಆದ್ದರಿಂದ ಮೊದಲು ಶಿಕ್ಷಣವನ್ನ ಪಡೆದು ಉನ್ನತ ಮಟ್ಟಕ್ಕೇರಿ ನಂತರ ಬೇರೆಯವರಿಗೆ ಶಿಕ್ಷಣ ಪಡೆಯಲು ಸಹಾಯ ಮಾಡಬೇಕು ಎಂದು ತಿಳಿಸಿದರು. ನಂತರ ಕಾರ್ಯದರ್ಶಿಯಾದ ಗಾಯತ್ರಿ ಬಾಯಿ ಅವರು ಮಾತನಾಡ್ತಾ, ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಮಕ್ಕಳಿಗೆ ಆಗಿರುವ ತೊಂದರೆ ಬೇರೆ ಯಾವುದೇ ಬಡ ಮಕ್ಕಳಿಗೆ ಆಗಬಾರದು ಎಂದು ನನ್ನ ಸ್ವಂತ ಖರ್ಚಿನಿಂದ ಈ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಸೆಂಟರ್ ನಡೆಸಲು ಇಚ್ಛಿಸಿದ್ದೇನೆ. ನಮ್ಮ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನನ್ನ ತಂದೆ ಮತ್ತು ಮಾಜಿ ಶಾಸಕರಾದ ಸೋಮ್ಲಾ ನಾಯಕ್ ಅವರನ್ನು ಹಾಗೂ ನನ್ನ ಪತಿ ಶಂಕರ್ ಮೂರ್ತಿ ಅವರಲ್ಲಿ ಈ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಸೆಂಟರ್ ನಡೆಸಿಕೊಳ್ಳಬೇಕು ಇಟ್ಟಾಗ ಮನಪೂರ್ವಕವಾಗಿ ಒಪ್ಪಿಕೊಂಡು ನನಗೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮಾಡುತ್ತಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಮ್ಮ ಟ್ರಸ್ಟ್ನಿಂದ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ಮೂರ್ತಿ, ಎಸ್ಎಸ್ಕೆ ಸಂಘದ ಶ್ರೀನಿವಾಸ್, ಉಪನ್ಯಾಸಕ ವಿನೋದ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಅವರು ಬರ್ತಾರೆ, ಅವರು ಬಂದಿಲ್ಲ. ಇವತ್ತು ನಾಳೆ ಎಕ್ಸಾಮ್ ಕಡಿಮೆ ಸಂಖ್ಯೆಯಲ್ಲಿ ಬಂದಿರ ಕೋಚಿಂಗ್ ಕ್ಲಾಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟ್ರಸ್ಟ್ಗೆ ಒಳ್ಳೆ ಹೆಸರು ತರಬೇಕು. ಯಾಕಂದರೆ ಮೊದಲು ನಾವು ಪ್ರಾರಂಭ ಮಾಡಿದಾಗ ಆಗಸ್ಟಲ್ಲಿ ಫಸ್ಟ್ ದಿವಸ 95 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆಮೇಲೆ 80ಕ್ಕೆ ಇಳಿದ್ರು, ಕೊನೆಗೆ 40ಕ್ಕೆ ಇಳಿದ್ರು. ಹೀಗೆ ಆಗಬಾರ್ದು. ಯಾಕಂದರೆ ನೀವೆಲ್ಲ ನಿಮ್ಮ ಕಷ್ಟ, ನೀವು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ರೆ ನಮಗೂ ಒಳ್ಳೆ ಹೆಸರು ಬರ್ತದೆ. ನಮಗೆ ಇದರಿಂದ ಲಾಭ ಏನು? ನಮಗೆ ಲಾಭ ಅಂದ್ರೆ ತಾಲೂಕು ಬರೋ ಲಾಭನೇ ನಮಗೆ ಲಾಭ. ನಾವು ಅಷ್ಟಕ್ಕೆ ಮಾತ್ರ ಪ್ರಯತ್ನ ಮಾಡ್ತೀವಿ. ಬೇರೆ ಏನಾದ್ರು ಬೇರೆ ಯುದ್ಧದಲ್ಲಿ ಅರ್ಥ ಮಾಡಿಕೊಂಡು ಪ್ರಚಾರ ಮಾಡೋದು ಇದ್ದಾರೆ. ಯಾವುದೇ ಪ್ರಚಾರಕ್ಕೆ ನಿಮ್ಗೆ ನೋಡಿದ್ರೆ ನೀವೆಲ್ಲ ಕೋಚಿಂಗ್ ಕ್ಲಾಸ್ಗಳು ಬಂದು ಒಳ್ಳೆ ಕೋಚಿಂಗ್ ಕ್ಲಾಸನ್ನ ಉಪಯೋಗ ತಗೋಬೇಕು ಅಂತ ವಿನಂತಿ ಮಾಡಿ, ವಿನೋದ್ ಅವರಲ್ಲಿ ಮತ್ತೆ ನಂದು ಒಂದು ಮನವಿ. ಈಗಾಗಲೇ ಒಳ್ಳೆಯ ನುರಿತ ಉಪಾಧ್ಯಾಯ ಕಳಿಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಅವರು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿನಂತಿ ಮಾಡಿ, ನೀವೆಲ್ಲ ಬಹಳ ಹೆಚ್ಚಿನ ಶ್ರದ್ಧೆ ವಹಿಸಿ ವ್ಯಾಸಂಗ ಮಾಡ್ತೀರಾ ಅಂತ ಹೇಳಿ ಮನಸ್ಫೂರ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.